ಕಾಂಗ್ರೆಸ್ನಲ್ಲಿ ಹೆಚ್ಚಾಗ್ತಾ ಇದೆ ಜಾತಿ ಗಣತಿ ವರದಿಯ ಜ್ವಾಲೆ. ಅಹಿಂದ ಮತ್ತು ಪ್ರಬಲ ಸಮುದಾಯದ ನಾಯಕರ ನಡುವೆ ಬಿರುಕು ಮೂಡಿದೆ. ಮರು ಸಮೀಕ್ಷೆಗೆ ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರು ಆಗ್ರಹಿಸ್ತಾ ಇದ್ದಾರೆ. ವರದಿಯನ್ನ ಅನುಷ್ಠಾನ ಆಗಲೇಬೇಕು ಅಂತ ಅಹಿಂದ ನಾಯಕರು ಒತ್ತಾಯ ಮಾಡ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಸಂಪುಟದಲ್ಲೇ ವರದಿ ಬಗ್ಗೆ ಭಿನ್ನರಾಗ ಏರ್ಪಟ್ಟಿದೆ. ಈ ಬಗ್ಗೆ ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಹರೀಶ್. ಸಮೀಕ್ಷೆ ಬಗ್ಗೆ ವಿರೋಧ ಇಲ್ಲ ಅಂತ ಹೇಳಿ ಒಂದಿಷ್ಟು ಜನ ಸಚಿವರು ಮೇಲ್ನೋಟಕ್ಕೆ ಹೇಳ್ತಾ ಇದ್ರು ಕೂಡ ಒಳಗೊಳಗೆ ಬೇಗುದಿ ಅಂತೂ ಇದ್ದೇ ಇದೆ. ಸೊ ಯಾವೆಲ್ಲ ನಾಯಕರು ಇವರ ಪರವಾಗಿ ನಿಲ್ತಾರೆ, ಏನಾಗುತ್ತೆ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ? ಸಭಾ ಬಹಳ ಮುಖ್ಯವಾಗಿರುವಂತಹ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷಾ ವರದಿಗೆ ಸಂಬಂಧಪಟ್ಟಂಗೆ ಆಡಳಿತಾರೂಢ ಕಾಂಗ್ರೆಸ್ ಅಲ್ಲೇ ಕೂಡ ವ್ಯಾಪಕವಾಗಿ ಪರ ವಿರೋಧ ಚರ್ಚೆ ನಡೀತಾ ಇರುವಂತದ್ದು. ಸಹಜವಾಗಿ ಎಲ್ಲ ಒಂದ್ ಕಡೆ ಒಂದು ಪ್ರಬಲ ಸಮುದಾಯಗಳಾಗಿರುವಂತಹ ಲಿಂಗಾಯತ ಒಕ್ಕಲಿಗ ಸಚಿವರು ಸಹಜವಾಗಿ ಬಹಿರಂಗವಾಗಿ ಆಕ್ಷೇಪಗಳನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಮ್ಮೆ ಸಮೀಕ್ಷೆ ನಡೀಬೇಕು ಅನ್ನುವಂತ ಆಗ್ರಹ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮಗದೊಂದ್ ಕಡೆ ಅಹಿಂದ ಸಚಿವರು ಎಲ್ಲರೂ ಕೂಡ ಇದು ಸರಿಯಾದ ರೀತಿಯಲ್ಲಿ ಆಗಿದೆ ಅನ್ನುವಂತಹ ಮಾತನ್ನ ಸಮರ್ಥಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನ ಆಗ್ತಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಂಪುಟದಲ್ಲಿ ಒಂದ್ ರೀತಿ ಇಬ್ಬಾಗ ಆಗ್ತಿದೆಯಾ ಅನ್ನುವಂಥ ಸಹಜವಾಗಿ ಕೂಡ ಒಂದಷ್ಟು ಸಂಶಯಗಳು ಕೂಡ ಮೂಡ್ತಾ ಇದೆ. ಸೊ ಇದೇ ತಿಂಗಳ 17ನೇ ತಾರೀಕು ನಡೆಯುವಂತ ವಿಶೇಷ ಸಂಪುಟ ಸಭೆಯಲ್ಲಿ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ ಅನ್ನುವಂಥ ಸಾಕಷ್ಟು ಕುತೂಹಲಗಳ ನಡುವೆ ಕೂಡ ಈಗ ವ್ಯಾಪಕವಾಗಿ ಭಾರಿ ಚರ್ಚೆ ಕೂಡ ಪರ ವಿರೋಧ ಚರ್ಚೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ನಲ್ಲೇ ಒಂದ್ ರೀತಿಯಲ್ಲಿ ಒಡಕು ಕೂಡ ಕಾಣಿಸ್ತಾ ಇರುವಂತದ್ದು. ಸೊ ಒಂದಷ್ಟು ಜನ ಸಚಿವರು ಅಂದ್ರೆ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಮತ್ತೆ ಜೊತೆಗೆ ಪ್ರಮುಖವಾಗಿ ಎಸ್ ಮಲ್ಲಿಕಾರ್ಜುನ್ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಹೀಗೆ ಪ್ರಬಲ ಸಮುದಾಯದ ಸಚಿವರೆಲ್ಲರೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ರೀತಿ ಸಮುದಾಯವನ್ನ ಪ್ರತಿಬಿಂಬಿಸುವಂತ ಲೆಕ್ಕಾಚಾರದ ಭಾಗವಾಗಿ ಸೊ ಸಭೆಗಳನ್ನು ಕೂಡ ನಡೆಸೋದಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಇವತ್ತು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಕ್ಕಲಿಗ ಸಮುದಾಯದ ಕಾಂಗ್ರೆಸ್ ಶಾಸಕರ ಸಭೆಯನ್ನು ಕೂಡ ಕರೆದಿದ್ದಾರೆ. ಸಂಜೆ 6 ಗಂಟೆಗೆ ಶಿವಾನಂದ ವೃತ್ತದ ಸರ್ಕಾರಿ ನಿವಾಸದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಸಭೆ ಕೂಡ ನಡೆಯುತ್ತೆ. ಸಭೆಯಲ್ಲಿ ಸಂಪೂರ್ಣ ವರದಿಗೆ ಸಂಬಂಧಪಟ್ಟಂಗೆ ಸಾಧಕ ಬಾಧಕಗಳ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸುತ್ತೆ. 17ನೇ ತಾರೀಕು ಏನು ಸಂಪುಟ ಸಭೆ ಇದೆ ಅದಕ್ಕೂ ಮೊದಲು ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗುತ್ತೆ. ಅದಾದ ನಂತರ ಸಂಪುಟ ಸಭೆಯಲ್ಲಿ ಸಮುದಾಯದ ಒಂದು ಅಭಿಪ್ರಾಯವನ್ನ ಅಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಇಂದು ಕರೆದಿರುವಂತಹ ಒಕ್ಕಲಿಗ ಶಾಸಕರ ಸಭೆಯಲ್ಲಿ ಮಹತ್ವದ ತೀರ್ಮಾನವನ್ನು ಕೈಗೊಳ್ತಾರೆ ಅಂತ ಹೇಳಲಾಗ್ತಿದೆ. ಮಗದೊಂದ್ ಕಡೆ ಲಿಂಗಾಯತ ಸಮುದಾಯದಲ್ಲೂ ಕೂಡ ಆ ಒಂದು ಸಮುದಾಯದ ಸಚಿವರು ಎಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಕೂಡ ಆ ಒಂದು ವಿಶೇಷ ಸಂಪುಟ ಸಭೆಯಲ್ಲಿ ಸಮುದಾಯದ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಸಾಧಕ ಬಾಧಕಗಳನ್ನ ಚರ್ಚೆ ನಡೆಸ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಕೂಡ ಅಲ್ಲೂ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸೋದಕ್ಕೆ ಈಗಾಗಲೇ ಮುಂದಾಗಿದ್ದಾರೆ. ಆ ಒಂದು ವರದಿಯನ್ನು ಆಧರಿಸಿ ಸಂಪುಟ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಲಿಂಗಾಯತ ಸಮುದಾಯದ ಸಚಿವರು ಮುಂದಾಗಿರುವಂತದ್ದು. ಇದೆಲ್ಲದ ನಡುವೆ ಅಹಿಂದ ಸಚಿವರು ಏನಿದ್ದಾರೆ ಇವರೆಲ್ಲರೂ ಸಮರ್ಥಿಸಿಕೊಳ್ತಕ್ಕಂಥ ಒಂದು ಭಾಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಯಾವುದೇ ರೀತಿಯಲ್ಲಿ ಕೂಡ ಇದರಲ್ಲಿ ಗೊಂದಲ ಇಲ್ಲ, ಇದು ಅನುಷ್ಠಾನ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಇದು ಜಾತಿ ಜನಗಣತಿ ಅಲ್ಲ, ಸೊ ಒಂದ್ ರೀತಿಯಲ್ಲಿ ಸೌಲಭ್ಯವನ್ನು ಕಲಿಸಬೇಕಾಗಂತ ಹಿನ್ನೆಲೆಯಲ್ಲಿ ಇದು ರೂಪಿತವಾಗಿರುವಂತಹ ಸಮೀಕ್ಷೆ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಇದೇ ತಿಂಗಳ 17ನೇ ತಾರೀಕು ನಡೆಯುವಂತಹ ಸಂಪುಟ ಸಭೆ ಏನಿದೆ ಅದು ಸಹಜವಾಗಿ ಎಲ್ಲರ ಚಿತ್ತವನ್ನ ನೆಟ್ಟಿದೆ. ಯಾವ ನಿರ್ಧಾರವನ್ನ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನುವಂಥ ಕುತೂಹಲ ಮೂಡಿಸಿದೆ. ಅದಕ್ಕೂ ಮೊದಲು ವ್ಯಾಪಕವಾಗಿ ಚರ್ಚೆ ನಡೆಯುತ್ತಿದೆ. ಅದಕ್ಕೆಲ್ಲಕ್ಕಿಂತಲೂ ಕಾಂಗ್ರೆಸ್ನಲ್ಲಿ ಪರ ವಿರೋಧದ ಚರ್ಚೆ ವ್ಯಾಪಕ ಆಗಿರುವಂತದ್ದು. ಸಭಾ, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.